ಹಲೋ ನಮಸ್ತೆ ಎಲ್ರಿಗೂ. ನಾವು ಹೋಗ್ತಾ ಇದ್ದೀವಿ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಅಂಬಾದೇವಿ ಜಾತ್ರೆ ಅಂತ. ಅದು ರಾಯಚೂರು ಹತ್ರ ಬರ್ತದೆ, ಕೇಳಿರ್ಬೋದು. ಮೋಸ್ಟ್ ಆಫ್ ಆಲ್ ಎಲ್ಲರೂ ಹೋಗ್ತಾರೆ, ಎಲ್ಲ ಡಿಸ್ಟಿಕ್ಕಿಂದನೂ ಭಾಳ ಜನ ಸೇರ್ಕೋತಾರೆ. ತುಂಬ ಚೆನ್ನಾಗಿ ನಡೆಯುತ್ತೆ ಜಾತ್ರೆ. ನಾವು ಪ್ರತಿ ವರ್ಷ ಹೋಗ್ತಾ ಇರ್ತೀವಿ, ಹಾಗೆ ಈ ವರ್ಷ ಕೂಡ ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮ ಅತ್ತಿಗೆ ಅವ್ರದ್ದು ಹರಕೆ ಇತ್ತು, ಹಾಗಾಗಿ ಹರಕೆ ತೀರಿಸಲಿಕ್ಕೆ ಅಂತ ಹೋಗ್ತಾ ಇದ್ವಿ. 2 ಡೇಸ್ ಹೋಗೋದಿತ್ತು ದೇವಸ್ಥಾನಕ್ಕೆ. ಜಾತ್ರೆ ಮುಗಿಸ್ಕೊಂಡು ಬರಲಿಕ್ಕೆ 2 ಡೇಸ್ ಆಗುತ್ತೆ ಅಂತೇಳ್ಬಿಟ್ಟು ಈಚರ್ ಗಾಡಿ ಮಾಡಿದರು. ಯಾಕಂದರೆ ಜಾಸ್ತಿ ಲಗೇಜ್ ಇದ್ದಿದ್ದರಿಂದ ದೊಡ್ಡ ಗಾಡಿನೇ ಮಾಡಿದರು. ಹಾಗಾಗಿ ಎಲ್ಲರೂ ಕೆಳಗಡೆನೇ ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಆರಾಮಾಗಿ ಮಲ್ಕೊಳ್ಳೋದು, ಹೀಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ವು. ಹೋಗ್ತಾ ದಾರಿಲಿ ಬೆಟ್ಟ ಗುಡ್ಡ ಮತ್ತು ಇವೆಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ಗಾಳಿ ಕೂಡ ತುಂಬ ಚೆನ್ನಾಗಿ ಬರ್ತಾಯಿತ್ತು ಗಾಡೀಲಿ. ಹಾಗಾಗಿ ಕೂತ್ಕೊಂಡು ಹೋದ್ವಿ. ನಮ್ಮ ಚಿನ್ನಿಗೆ ಭಾಳ ದೂರ ಅಂತೇಳ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡೋಗಿದ್ದೆ. ತಿನ್ಕೊಂತ ಕೂತ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದಳು. ನಾವು ನೈಟಲ್ಲಿ ಒಂದು ದೇವಸ್ಥಾನದ ಹತ್ರ ಸ್ಟೇ ಮಾಡಿದ್ವಿ. ನೈಟ್ ಆಗಿದ್ದರಿಂದ ಅಲ್ಲೇ ಅಡುಗೆ ಮಾಡ್ಕೊಂಡ್ವಿ. ರೇಷನ್ ಎಲ್ಲ ತಗೊಂಡೋಗಿದ್ವಿ, ಹಾಗಾಗಿ ಅಲ್ಲೇ ಅಡುಗೆ ಮಾಡ್ಕೊಂಡ್ವಿ. ಬೇಗ ಬೇಗ ಮಾಡಿದ್ವಿ, ಯಾಕಂದರೆ ಭಾಳ ಜನ ಇದ್ದಿದ್ದರಿಂದ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿದ್ವಿ, ಬೇಗ ಆಯಿತು. ನಮ್ಮ ದೊಡ್ಡಪ್ಪ, ಚಿಕ್ಕಪ್ಪ, ಅಣ್ಣ ಅವರು ಕೂಡ ಅಡುಗೆ ಮಾಡಲಿಕ್ಕೆ ಚೆನ್ನಾಗೇ ಹೆಲ್ಪ್ ಮಾಡಿದರು. ನಮ್ಮ ಚಿನ್ನಿ ಇನ್ನೂ ಅಡುಗೆ ಆಗಿಲ್ಲ, ತಟ್ಟೆ ಹಿಡ್ಕೊಂಡು ಊಟ ಅಂತ ಊಟ ಮಾಡಬೇಡ್ರಿ ಅಂತ ಆಡ್ತಾ ಎಲ್ಲರನ್ನೂ ಕರೀತಾ ಆಟ ಆಡ್ತಾಯಿದ್ಲು. ನೈಟಲ್ಲೇ ಇದ್ದು ಮಾರ್ನಿಂಗು ನಾವು ದೇವಸ್ಥಾನಕ್ಕೆ ಹೋದ್ವು. ನೈಟು ದೇವಸ್ಥಾನದ ಹತ್ರ ಎಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ದೊಡ್ಡಮ್ಮ ಮುದ್ದೆ ಮಾಡ್ತಾಯಿದ್ದಾರೆ, ರಾಗಿ ಮುದ್ದೆ. ನಾವು ಜಾಸ್ತಿ ರಾಗಿನೇ ಯೂಸ್ ಮಾಡೋದು, ರಾಗಿ ಮುದ್ದೆ ಮಾಡ್ತೀವಿ. ನನ್ನ ಮಗಳಿಗಂತೂ ಅರ್ಜೆಂಟು, ಹೊಟ್ಟೆ ಕೂಡ ಹಸ್ತಿತ್ತು. ಹಾಗಾಗಿ ಲೇಟ್ ಆಗಿದ್ದರಿಂದ ಊಟ ಆಯಿತಾ ಅಂತ ಕೇಳ್ತಾಯಿದ್ಲು. ಮುದ್ದೆ ಮಾಡಿದ್ರು, ಊಟ ಆಯಿತು, ಮಲ್ಕೊಂಡು ಅಲ್ಲೇ ನೈಟಲ್ಲೇ ಮಲ್ಕೊಂಡಿದ್ದು. ಬೆಳಗ್ಗೆ ಅದೇ ಒಲೆಯಲ್ಲಿ ಬೆಳಗ್ಗೆ ತನಕ ಮಾತಾಡ್ಕೊತ ಕೂತಿದ್ರು. ಹಾಗಾಗಿ ಅದೇ ಒಲೆಯಲ್ಲಿ ಅದೇ ಪಾತ್ರೆಯಲ್ಲಿ ನೀರು ಕಾಸಿದ್ರು. ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೊರಟ್ವು. ಮಾರ್ನಿಂಗ್ 3 ಗಂಟೆಗೆ ಎದ್ದು ಬೇಗ ಮತ್ತೆಲ್ಲ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದ್ವು. ಬೆಳಗ್ಗೆ 8 ಗಂಟೆಗೆ ನಾವು ದರ್ಶನಕ್ಕೆ ಹೋದ್ವಿ. ಅಲ್ಲಿ ಆವಾಗಲೇ 8 ಗಂಟೆಗೆ ಕೂಡ ಭಾಳ ಜನ ಇದ್ದರು, ತುಂಬ ರಶ್ ಇತ್ತು. ದರ್ಶನ ಎಲ್ಲ ಚೆನ್ನಾಗಾಯಿತು. ನೋಡ್ತಾ ಇರ್ಬೋದು, ದರ್ಶನ ಎಲ್ಲ ಮುಗಿಸ್ಕೊಂಡು ದೇವರಲ್ಲಿ ಎಲ್ರಿಗೂ ಒಳ್ಳೇದು ಮಾಡಮ್ಮ ಅಂತ ಕೇಳಿಕೊಂಡು ದೇವರ ಆಶೀರ್ವಾದ ತಗೊಂಡು ನಾವು ಈ ಕಡೆ ಬಂದ್ವು. ಹೊರಗಡೆ ಬಂದ್ವಿ. ಮತ್ತು ಹೊರಗಡೆ ತೇರು ಕೂಡ ಆಗಿತ್ತು. ಅಲ್ಲೇ ತೇರಿನ ದಿನ ಹೋಗಿರಲಿಲ್ಲ ನಾವು, ತೇರಾಗಿ ನೆಕ್ಸ್ಟ್ ಡೇ ಹೋಗಿದ್ದು ನಾವು. ಹಾಗಾಗಿ ಸ್ವಲ್ಪ ಹೊರಗಡೆ ಕ್ರೌಡ್ ಕಮ್ಮಿ ಇತ್ತು. ತೇರು ಕೂಡ ಆಗಿದ್ದರಿಂದ ನಾವು ಅಲ್ಲೇ ಹೋಗಿ ತೇರಿಗೆ ಗಾಲಿಗೆ ಪೂಜೆ ಮಾಡ್ತಾರಲ್ವ, ಅದೇ ರೀತಿ ನಾವು ತೇರಿಗೆ ಸ್ವಲ್ಪ ಹಣ್ಣು ಕಾಯಿ ಎಲ್ಲ ಇಟ್ಟು ಪೂಜೆ ಮಾಡಿಕೊಂಡು ತೇರಿಗೆ ಬಾಳೆಹಣ್ಣು ಹಾಕಿ ಬಂದವು. ಪೂಜೆ ಎಲ್ಲ ಮುಗಿಸ್ಕೊಂಡು ಗಾಡಿ ಹತ್ರ ಹೋಗಿ ಅಷ್ಟೊತ್ತಿಗೆ ಸ್ವೀಟ್ ಊಟ, ಅಡುಗೆ ಎಲ್ಲ ಆಗಿತ್ತು. ಊಟ ಮಾಡಿಕೊಂಡು ಮತ್ತೆ ನಾವು ನೈಟು ಜಾತ್ರೆ ಮಾಡೋಣ ಅಂಥೇಳಿ ಮತ್ತು ನೈಟು ನಾವು ಜಾತ್ರೆ ಕಡೆ ಹೋಗ್ತಾ ಇದ್ವಿ. ಇದು ನೈಟ್ ವ್ಯೂ. ಅಲ್ಲೇ ಲೈಟ್ಸ್ ಎಲ್ಲ ಆನ್ ಮಾಡಿದ್ದಾರೆ. ಲೈಟ್ಸ್ ಆನ್ ಮಾಡಿದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಜಾತ್ರೆ ಎಲ್ಲ ಮುಗಿಸ್ಕೊಂಡು ನೈಟು ನಾವು ಊರಿಗೆ ಬಂದ್ವಿ. ಊರಿಂದ ಮತ್ತೆ ವಾಪಸ್ಸು ನಮ್ಮೂರಿಗೆ ಬಂದ್ವಿ. ಜಾತ್ರೆಯಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದರು ನನ್ನ ಮಕ್ಕಳು, ಅದನ್ನು ತೆಗೆದು ನೋಡ್ತಾ ಇದ್ದಾರೆ. ಇನ್ನೊಂದೆರಡು ಇದ್ದಾವೆ ಆಟ ಸಾಮಾನು, ಅವನ್ನ ಅಲ್ಲೇ ಬಿಟ್ಟು ಬಂದಿದ್ದಾರೆ ಊರಲ್ಲಿ. ಹಾಗಾಗಿ ಇದೊಂದು ತಗೊಂಡು ಬಂದಿದ್ದಾರೆ ಅಷ್ಟೇ. ಕಲರ್ಸು, ಕ್ರಯಾನ್ಸು ಮತ್ತು ಬುಕ್ಕು. ಎಷ್ಟು ಕೊಡಿಸಿದ್ರು ಕೂಡ ಎಲ್ಲ 1-2 ದಿನ ಕ್ರೇಜ್ ಅಷ್ಟೇ, ಆಮೇಲೆ ಹೋಗ್ಬಿಡುತ್ತೆ. ನಿಮ್ಮ ಮಕ್ಕಳು ಕೂಡ ಹೀಗೇನಾ? ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.